ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ನೋಡ್ತಿದ್ವಿ ಅಂದರೆ ಕನ್ನಡ ಮಾಡಲ್ ಕ್ವಶನ್ ಪೇಪರ್ಸ್, ಕನ್ನಡ ಆನ್ಯುವಲ್ ಪೇಪರು ಮತ್ತು ಇನ್ನೊಂದು ಅರ್ಧ ವರ್ಷ ಪರೀಕ್ಷೆ ಎರಡೂ ತೋರಿಸ್ತೀನಿ. ಯೂಶ್ವಲಿ ನಿಮಗಾಗ ಯಾವ ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ಕ್ವಶನ್ಗಳನ್ನ ನೀವು ನೋಡ್ಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಕನ್ನಡ ಈಸಿ ಇರುತ್ತೆ, ಈಸಿ ಸಬ್ಜೆಕ್ಟು. ಔಟ್ ಆಫ್ ಔಟ್ ತೆಗಿಯೋಕ್ಕೆ ಜಾಸ್ತಿ ನೋಡಿ, ಯಾಕಂದರೆ ಔಟ್ ಆಫ್ ಔಟ್ ತೆಗೆದ್ರೆ ಬೇರೆ ಸಬ್ಜೆಕ್ಟ್ ಒಂದು ಸ್ವಲ್ಪ ಕಡಿಮೆ ಬಂದರು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಓದ್ಕೊಳ್ಳಿ. ಈ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ನೀವೇನಾದರೂ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ಅದೇ, ಲಾಸ್ಟಿಂದ ಎರಡನೇ ವಿಡಿಯೋ ಅದೇ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ನು ಕೂಡ ಎರಡು ಆ್ಯನ್ಯುವಲ್ ಕ್ವಶನ್ ಪೇಪರ್ನು ಡಿಸ್ಕಸ್ ಮಾಡಿ ಹಾಕಿದ್ದೀನಿ. ಎರಡನ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ, ನಿಮಗೆ ಗೊತ್ತಾಗ ಯಾವ ಥರ ಕ್ವಶನ್ ಬರುತ್ತೆ ಅಂತ. ನೀವು ಮಾಡಲ್ ಕ್ವಶನ್ ಪೇಪರೇ ನೋಡಿಲ್ಲ ಅಂದರೆ ಬರೆಯೋದು ಕಷ್ಟ. ನೆಕ್ಸ್ಟು ನೋಡಿ, ಇದು ಅರ್ಧ ವಾರ್ಷಿಕ ಪರೀಕ್ಷೆ. ಇದು 2023 ಇದೇನೋ. ಈ 2024 ಹೆಂಗಿದೆ, 2023 ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಏನಿದೆ ನೋಡಿ, ಇದರಲ್ಲಿ ಫಸ್ಟು ಹೆಂಗಿತ್ತು ಅಂದರೆ 1 ಮಾರ್ಕ್ಸಿಗೆ ಈ ಥರ ಇತ್ತು. ಈಗ ಹೆಂಗಿದೆ ಅಂದರೆ ಈಗ ಈ ಥರ ಏನು ಬರೆಯೋಂಗಿಲ್ಲ. ಈಗ ನೋಡಿ ಈ ಥರ ಇದೆ, ಆಪ್ಷನ್ ಕೊಟ್ಟಿರ್ತಾರೆ, ಟಿಕ್ ಹಾಕೋದು. ಇದು ಈಸಿನಾ ಅದು ಈಸಿನಾ? ಅದಕ್ಕಿಂತ ಇದೇ ಈಸಿ. ಇದರಲ್ಲಿ ಇಷ್ಟೇ, ಏನು ಚೇಂಜಸ್ ಇಲ್ಲ. ಆಗ್ಲಿಗೂ ಈಗ್ಲಿಗೂ ಅದೊಂದೇ ಚೇಂಜಸ್ಸು. ಅದ್ಬಿಟ್ರೆ ಇದು 1 ಮಾರ್ಕ್ಸ್ ಕ್ವಶನು. 2 ಮಾರ್ಕ್ಸಲ್ಲಿ ನೋಡಿ, ಪದ್ಯ ಮತ್ತು ಪಾಠ ಬೇರೆ ಬೇರೆ ಕೊಡ್ತಾರೆ. ಅವೆರಡು ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಬರೀ ಪದ್ಯನೇ ಓದ್ಕೊಂಡಿರ್ತೀನಿ, ಬರೀ ಪಾಠನೇ ಓದ್ಕೊಂಡಿರ್ತೀನಿ, 2 ಮಾರ್ಕ್ಸ್ ಬರೆಯೋಕ್ಕಾಗಲ್ಲ ನೋಡಿ. ಇದನ್ನ ಫಸ್ಟ್ ಏನು ಮಾಡಿದ್ದಾನೆ, ಪದ್ಯದ ಕೊಟ್ಟಿದ್ದಾನೆ ಫಸ್ಟು. ಇವೆಲ್ಲ ಏನಿದಾವೆ ಪದ್ಯದವು. ನೆಕ್ಸ್ಟ್ ಏನಿದಾವೆ ಇವು ಪಾಠದವು. ನೋಡಿಬೇಕಾದ್ರೆ ನಿಮಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದರೆ ಈ PDF ಬೇಕು ಅಂದರೆ ಆಪ್ಷನಿಗೆ ಬಿಡಂಗಿಲ್ಲ. 2 ಮಾರ್ಕ್ಸಲ್ಲಿ, 3 ಮಾರ್ಕ್ಸಲ್ಲಿ, 5 ಮಾರ್ಕ್ಸಲ್ಲಿ. ಯಾಕಂದರೆ ಪದ್ಯನೇ ಬೇರೆ ಕೊಟ್ಟಿರ್ತಾನೆ, ಪಾಠನೇ ಬೇರೆ ಕೊಟ್ಟಿರ್ತಾನೆ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಎಕ್ಸಾಮ್ ಬರ್ದಿರ್ತೀರ. ಈ PDF ಏನಾದ್ರು ನಿಮಗೆ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಫಾಲೋ ಮಾಡಿಕೊಂಡು ನನಗೆ ಡೈರೆಕ್ಟ್ DM ಮಾಡಿದರೆ ನಿಮಗೆ ಯಾವ ಪಾಠದ PDF ಬೇಕು ಅದನ್ನು ಕಳಿಸ್ಕೊಡ್ತೀನಿ. ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ ನೋಡಿ. ಇಲ್ಲಿ ಫಸ್ಟು ಪದ್ಯದವು ಕೊಟ್ಟಿದ್ದಾರೆ, ಆಮೇಲೆ ಪಾಠದವು ಕೊಟ್ಟಿದ್ದಾರೆ. ಅಲ್ಲ, ಇದು ಗದ್ಯ ಭಾಗದ್ದು ಅನಿಸುತ್ತೆ. ಕೃಷ್ಣೇಗೌಡನ ಆನೆದಿದು. ಇದು 2 ಮಾರ್ಕ್ಸಿಂದೆ. 3 ಮಾರ್ಕ್ಸಿಗೆ ಯಾವುದೇ ಥರ ಕ್ವಶನ್ನೇ ಇರಲ್ಲ. ಸಂದರ್ಭ ಸೂಚಿಸಿನೂ ಅಷ್ಟೇ ನೋಡಿ. ಫಸ್ಟ್ ಪದ್ಯ, ಆಮೇಲೆ ಪಾಠ, ಆಮೇಲೆ ಕೃಷ್ಣೇಗೌಡನ ಆನೆ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅದರಿಂದ 29 ಮಾರ್ಕ್ಸ್ ಗಂಟ ಬರುತ್ತೆ. ಅದರಲ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಅದೇನು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಓನಾಗಿ ಬರಿಬೋದು. ಕನ್ನಡ ಡೆಡ್ ಈಸಿ, ವೆರಿ ಈಸಿ. ಕನ್ನಡ ಸ್ಕೋರ್ ಮಾಡೋದು ಈಸಿ. ನೆಕ್ಸ್ಟು ಈ ವಿಭಾಗದಲ್ಲಿ ಏನು ಕೊಟ್ಟಿದ್ದಾನೆ, ಇವೆಲ್ಲ 4 ಮಾರ್ಕ್ಸ್. ಇದರಲ್ಲೂ ಅಷ್ಟೇ ಪದ್ಯದ್ದು ಪಾಠದ್ದು ಕೊಟ್ಟಿದ್ದಾನೆ. ಪದ್ಯ ಪಾಠ ಅಂತ ಕೊಟ್ಟಿದ್ದಾನೆ. ಆಮೇಲೆ ಈ 3 ಕ್ವಶನ್ನು ಕೃಷ್ಣೇಗೌಡನ ಆನೆದು. ಇವೆಲ್ಲ ಏನಿದ್ದಾವೆ ಈಗ ಇವೆಲ್ಲ ಇಲ್ಲ. ಈ ಟಾಪಿಕ್ ಎಲ್ಲ ಇದೆ. ಮೇಲ್ಗಡೆದು ಸಂದರ್ಭ. ಈಗಲೂ ಕ್ವಶನ್ ಪೇಪರ್ ನೋಡಿ, ಇವೆಲ್ಲ ಏನಿದ್ದಾವೆ ಇವೆಲ್ಲ MCQ. ಈಗ ಬರ್ತಾ ಇರೋ ಅಂಥದ್ದು ಇವೆಲ್ಲ MCQ ಕ್ವಶನ್ಗಳು. ಆಗೆಲ್ಲ 1 ಮಾರ್ಕ್ಸಿಗೆ ಹಂಗೆ ಕೊಡ್ತಾಯಿದ್ರು. ಈಗ MCQ ಈಸಿ ಆಗ್ಬಿಡ್ಲಿ ಅಂತ. ಈಸಿ ಇದೆ, ಏನು ಕಷ್ಟ ಏನಿಲ್ಲ, ಆರಾಮಾಗಿ ಬರಿಬೋದು. MCQ ಆನ್ಸರ್ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಂಡಿಗೆ ಗೊತ್ತಾಗುತ್ತೆ, ಫ್ರೆಂಡ್ಸ್ಗೆಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ. ಯಾರಿಗೆ ಗೊತ್ತಾಗಿರಲ್ಲ ಅವರಿಗೆ. ಈಗ ನೋಡಿ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೊಡ್ತಾನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈಸಿ. ಆಮೇಲೆ ಒಂದು ದಿವಸ ಬರೆಯೋದು ಕೊಡ್ತಾನೆ. 20 ಮಾರ್ಕ್ಸ್ ಈಸಿಯಾಗಿ ತಗೊಬಿಡ್ಬೋದು, ಯಾವುದೇ ಥರ ಕಷ್ಟ ಇಲ್ಲ ಕನ್ನಡದಲ್ಲಿ. ಇಲ್ಲಿ 2 ಮಾರ್ಕ್ಸ್ ನೋಡಿ, ಸೇಮ್ ಅದು ಹೇಳ್ದಂಗೆ ಪದ್ಯ ಪಾಠ, ಆಮೇಲೆ ಕೃಷ್ಣೇಗೌಡನ ಆನೆ. ಅದಾದಮೇಲೆ 3 ಮಾರ್ಕ್ಸಿಗೆ ಸಂದರ್ಭ ಸೂಚಿಸಿ, ಗೊತ್ತೇ ಇದೆ, ಮತ್ತೇನು ಡಿಸ್ಕಸ್ ಮಾಡೋದು ಬೇಡ. 4 ಮಾರ್ಕ್ಸಲ್ಲಿ ನೋಡಿ, ಇಲ್ಲಿ ಒಂದು ಸಬ್ ಕ್ವಶನ್ ಕೂಡ ಕೊಡ್ತಿದ್ದಾನೆ. ಈಗ ಹಾಗೆಲ್ಲ ಹಿಂಗಿರಲಿಲ್ಲ, ಈಗ ಸಬ್ ಕ್ವಶನ್ ಕೊಡ್ತಿದ್ದಾನೆ. ಅದರಲ್ಲಿ ಕ್ಲೀನಾಗಿ ಬರೀಬೇಕಾದ್ರೆ ಸಬ್ ಕ್ವಶನ್ ಆರಿಸ್ಕೊಂಡ್ರೆ, ಯಾಕಂದರೆ 1 ಮಾರ್ಕ್ಸು 2 ಮಾರ್ಕ್ಸು ಸಬ್ ಡಿವೈಡ್ ಆಗಿರುತ್ತೆ. ಆಮೇಲೆ ನೋಡಿ, ಇಲ್ಲಿ ಪಾಠದ್ದು ಪದ್ಯದ್ದು 4 ಮಾರ್ಕ್ಸ್ ಇದೆ. ಗ್ರಾಮರ್ ಪಾರ್ಟ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಅರ್ಧ ಮಾರ್ಕ್ಸ್ ಹೋಗೋದು ನಿಮ್ಮದು. ಇವೆಲ್ಲ ಏನಿದ್ದಾವೆ ಆಪ್ಷನ್ ಕೊಟ್ಟಿರ್ತಾನೆ. 10 ಥರ ಅವೇ ಪಕ್ಕ ಅಷ್ಟೇ ಬರಿಬೇಕು ಆ ಥರ ಏನಿಲ್ಲ. ಆಪ್ಷನ್ ಇದ್ದಾವೆ, ಬರಿಬೋದು ಆರಾಮಾಗಿ, ಈಸಿ ಇದೆ. ಇದು ಗ್ರಾಮರ್ದು ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಗ್ರಾಮರ್ದೇ ಮಾಡಿಕೊಡ್ತೀನಿ. ನೆಕ್ಸ್ಟು ಪುಸ್ತಕಗಳ ಮಾತು, ಒಂದು ಸಂದರ್ಭ ಬರೆಯೋದು, ಓನಾಗಿ ಬರೀರಿ ಸಂದರ್ಭನ. ನೆಕ್ಸ್ಟು ಇದು ವೆರಿ ವೆರಿ ಇಂಪಾರ್ಟೆಂಟು,
ಇದನ್ನು 5 ಮಾರ್ಕ್ಸಿಗೆ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ನಿಮಗೇನಾದ್ರು ಲೆಟರ್ ರೈಟಿಂಗ್ ಕ್ಲೀನಾಗಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಸಾಕು, ನಾನು ಮಾಡಿಕೊಡ್ತೀನಿ. ವೆರಿ ವೆರಿ ಡೆಡ್ ಈಸಿ. ಒಂದ್ಸಲಿ ಬರದೇ ತೋರಿಸ್ಬಿಡ್ತೀನಿ ಕ್ಲೀನಾಗಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಕ್ಲೀನಾಗಿ ಕಲೀರಿ. ಇಷ್ಟೇ ಕನ್ನಡ, ಏನು ಕಷ್ಟ ಇಲ್ಲ. ಕ್ಲೀನಾಗಿ ಓದ್ಕೊಂಡು ಕ್ಲೀನಾಗಿ ಎಕ್ಸಾಮ್ ಬರೀರಿ, ಔಟ್ ಆಫ್ ಔಟ್ ತೆಗೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬೇಕು ಅಂತ ಕೇಳಿ, ಆ ವಿಡಿಯೋನೇ ಮಾಡಿಕೊಡ್ತೀನಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನು ನಾನು ಸೆಕೆಂಡ್ ಇಯರ್ದು ಮಾಡಿಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ, ಒಂದು ಲೈಕ್ ಮಾಡಿ.